ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆದ್ಮೇಲೆ ಪ್ರಸ್ತುತ ವಿಡಿಯೋದಲ್ಲಿ ನಾವು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸಂವಿಧಾನ ರಚನಾ ಸಭೆಯ ರಚನೆಗೆ ಬ್ರಿಟಿಷರು ಒಪ್ಪಲು ಕಾರಣಗಳು, ಈ ಕುರಿತಾದಂತಹ ಸರಣಿ 17ನೇ ಸರಣಿ ಇದು. ಇದರಲ್ಲಿ ಈ ವಿಷಯವನ್ನು ಕುರಿತಂತೆ ಕೆಲವು ಸ್ಟೇಟ್ಮೆಂಟ್ಗಳಿದಾವೆ. ಆ ಸ್ಟೇಟ್ಮೆಂಟ್ಗಳು ಸರಿನಾ ತಪ್ಪಾ ಅಂತ ಹೇಳಿ ನೀವು ಗುರುತಿಸ್ಬೇಕು. ಒಟ್ಟು 10 ಹೇಳಿಕೆಗಳನ್ನ ಇಲ್ಲಿ ಕೊಡಲಾಗಿದೆ. ಈ ಹೇಳಿಕೆಗಳಲ್ಲಿ ಸರಿ ತಪ್ಪು ಅಂತ ಹೇಳಿ ತಾವೇ ಗುರುತಿಸಿ ಮನದಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋದ ಕೊನೆಗೆ ಬರ್ತಕ್ಕಂಥ ನಾವು ಕೊಡ್ತಕ್ಕಂಥ ಉತ್ತರಗಳೊಂದಿಗೆ ತಾಳೆ ನೋಡಿಕೊಂಡು ನಿಮ್ಮ ಉತ್ತರವನ್ನ ದೃಢಪಡಿಸಿಕೊಳ್ಳಬಹುದು. ಮೊದಲನೇ ಹೇಳಿಕೆ, ಸ್ವಾತಂತ್ರ್ಯ ಕೊಡಲು ನಮ್ಮ ಸಂವಿಧಾನ ರಚನಾ ಸಭೆಯ ರಚನೆಗೆ ಬ್ರಿಟಿಷರು ಒಪ್ಪಲು ಕಾರಣ. ಈ ಸಂಬಂಧಪಟ್ಟಂತ ಹೇಳಿಕೆ ಮತ್ತೊಮ್ಮೆ ತಮಗೆ ದೃಢೀಕರಿಸ್ತೀನಿ. ಮೊದಲನೇ ಹೇಳಿಕೆ, ಬ್ರಿಟಿಷರಿಗೆ ತಮ್ಮ ತಪ್ಪಿನ ಮನವರಿಕೆ ಆಯಿತು. ಎರಡನೇ ಹೇಳಿಕೆ, ಬ್ರಿಟಿಷರ ಮಿಲಿಟರಿ ಶಕ್ತಿ ಹೆಚ್ಚು ಬಲಿಷ್ಠವಾಯಿತು. ಮೂರನೇ ಪ್ರಶ್ನೆ, ಇಂಡಿಯನ್ ನೌಕಾಪಡೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿತು. ನಾಲ್ಕನೇ ಪ್ರಶ್ನೆ, ನೇತಾಜಿಯವರ INA ಸೈನ್ಯ ಬ್ರಿಟಿಷರ ಮೇಲೆ ದಾಳಿ ಮಾಡಿತು. ಐದನೇ ಪ್ರಶ್ನೆ, 1945-46ರಲ್ಲಿ ಲಕ್ಷಾಂತರ ಕಾರ್ಮಿಕರು ಬ್ರಿಟಿಷರ ನೀತಿಗಳನ್ನು ವಿರೋಧಿಸಿ ಬೀದಿಗಿಳಿದರು. ಐದನೇ ಪ್ರಶ್ನೆ, ಬ್ರಿಟಿಷರಿಗೆ ಭಾರತೀಯರ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬಂದಿತು. ಏಳನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ, ವಿಶ್ವದಾದ್ಯಂತ ವಸಾಹತುವಾದದ ವಿರೋಧಿ ಚಳುವಳಿ ನಡೆಯಿತು. ಎಂಟನೇ ಹೇಳಿಕೆ, ಹಿಟ್ಲರ್ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರ ಮೇಲೆ ಒತ್ತಡ ಹಾಕಿದನು. ಒಂಬತ್ತನೇ ಹೇಳಿಕೆ, ಬ್ರಿಟನ್ನ ಲೇಬರ್ ಪಕ್ಷ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಮನಸ್ಸು ಮಾಡಿತು. ಹತ್ತನೇ ಹೇಳಿಕೆ, ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾದ ಮೇಲೆ ಜನತೆ ಸಂಪೂರ್ಣ ಸ್ವಾತಂತ್ರ್ಯ ಬಿಟ್ಟರೆ ಬೇರೇನನ್ನೂ ಅಂಗೀಕರಿಸದ ಮನಸ್ಥಿತಿಯಲ್ಲಿದ್ದರು. ಈ 10 ಹೇಳಿಕೆಗಳಿಗೆ ಸರಿನಾ ತಪ್ಪ ಅನ್ನುವ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ. ಆದ್ಮೇಲೆ ಇವುಗಳನ್ನ ತಾವು ತಾಳೆ ನೋಡ್ಕೊಳ್ಬಹುದು. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.